ಜೈ ಹಿಂದ್. ಸೊ ನೋಡ್ರಿ, ನಾವು ಈ ವಿಡಿಯೋದಲ್ಲಿ ಏನು ಮಾಡೋಣ ಅಂತಂದು ಹೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಒಂದು ವಿಡಿಯೋ ಏನಪ್ಪ ಅಂತಂದು ಹೇಳಿದ್ರೆ ಆಂಟೋನಿಮ್ ಆಫ್ ವರ್ಡ್ಸ್ ಅಂತಂದು ಹೇಳ್ತೀವಿ. ಇದ್ರ ವಿರುದ್ಧಾರ್ಥಕ ಪದಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇದರಲ್ಲಿ ಏನಂತಂದು ಹೇಳಿದ್ರೆ 2 ಕ್ವಶನ್ಸ್ಗಳನ್ನ ಕೇಳ್ತಾರ, ಮಿಸ್ ಮಾಡಕ್ ಹೋಗ್ಬಿಡ್ರಿ. ಜಸ್ಟ್ ಏನಂತಂದು ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಆಮೇಲೆ ಕೊಟ್ಟಿರುವಂತ ಏನು ಆಪ್ಷನ್ಸ್ಗಳನ್ನ ಕೊಟ್ಟಿರ್ತಾರಲ್ಲ ಅವನ್ನೇನಪ್ಪ ಅಂತಂದು ಹೇಳಿ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕಿಲ್ಲ. ನಾವು ಒಂದೊಂದಾಗಿ ಈಗ ನೋಡ್ರಿ, ವಿರುದ್ಧಾರ್ಥಕ ಪದಗಳು ಆಂಟೋನಿಮ್ ಅಂತ ಈ ತರ ವರ್ಡ್ ಬಂತು ಅಂತಂದು ಹೇಳಿದ್ರೆ ಇಲ್ಲಿದೆ ನೋಡ್ರಿ ವರ್ಡ್. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಇದು. ಒಂದ್ ಕಡೆ ಬರೆದಿಟ್ಕೊಡ್ರಿ, ಯಾರಿಗ್ ಗೊತ್ತಿಲ್ಲ ಹಿಂಗಂದ್ರೆ ಏನು. ಸೊ ಆಂಟೋನಿಮ್ ಅಂತಂದು ಹೇಳ್ತೀವಿ, ಹಂಗಂದ್ರೆ ವಿರುದ್ಧಾರ್ಥಕ ಪದಗಳು ಅಂತ ಹೇಳಿ. ವಿರುದ್ಧಾರ್ಥಕ. ಸೊ ಈಗ ನೀವು ನೋಡಿರ್ಬೋದು ಕನ್ನಡದಲ್ಲಿ ಇವಾಗ ಒಂದೇನಪ್ಪಾ ಅಂತಂದ ಹೇಳಿದ್ರೆ ಒಂದು ವರ್ಡ್ ಐತೆ, ಸಮೀಪ ಅಂತಂದೈತೆ. ಸೊ ಇದ್ರದ್ದು ವಿರುದ್ಧಾರ್ಥಕ ಪದ ಯಾವುದು? ಏನಂತ ಹೇಳ್ತೀರಿ ವಿರುದ್ಧಾರ್ಥಕ ಪದ? ಸಮೀಪ. ಇದ್ರದ್ದು ವಿರುದ್ಧಾರ್ಥಕ ಪದ ಏನು? ದೂರ ಅಂತಂದು ಹೇಳ್ತೀವಿ. ಸಹಾಯಕ ಅಂತಂದೈತೆ. ಸೊ ಅದಾದ ನಂತರ ಇನ್ನೊಂದು ಅಸಹಾಯಕ. ಇದ್ರ ವಿರುದ್ಧ ಪದ ಅಸಹಾಯಕ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ಸುಂದರವಾದ ಅಂತಂದು ಬರುತ್ತ, ಸುಂದರ. ಇದ್ರದ್ದು ವಿರುದ್ಧ ಪದ ಏನು? ಕುರೂಪ ಅಂತಂದು ಹೇಳ್ತೀವಿ. ಸೊ ಈ ರೀತಿ ಕನ್ನಡದ ಹೆಂಗ್ ವಿರುದ್ಧಾರ್ಥಕ ಪದಗಳು ಬರ್ತಾವ, ಸೇಮ್ ಅದೇ ತರ ಇಂಗ್ಲಿಷಲ್ಲೂ ಕೂಡ ಏನಂತಂದು ಹೇಳಿದ್ರೆ ವಿರುದ್ಧಾರ್ಥಕ ಪದಗಳು ಬರ್ತಾವ. ಸೊ ಇಲ್ಲಿವರೆಗೂ ಯಾವ ಯೂಸ್ ಮಾಡಿದಾರ ಅಂದ್ರೆ, ಸೊ 2023ರಲ್ಲಿ ಕೇಳಿರುವಂತಹ ಸೊ ಎಲ್ಲಾ ಕ್ವಶನ್ಸ್ ಗಳನ್ನ ನಾನು ಇಲ್ಲಿ ಡಿಸ್ಕಷನ್ ಮಾಡ್ತೀನಿ. ಇಲ್ಲಿ ಏನಂತಂದು ಹೇಳಿದ್ರೆ ಯಾವುದೇ ಟ್ರಿಕ್ಸ್ ಆಗ್ಲಿ ಯಾವುದೇ ಇಲ್ಲ. ಮೊದ್ಲೇನೋ ಒಂದು ಅರ್ಥ ಮಾಡ್ಕೋಬೇಕಷ್ಟೆ. ಕ್ವಶನ್ ಅನ್ನ ಏನಂತಂದು ಹೇಳಿದ್ರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು. ಜಾಸ್ತಿ ಟ್ರಿಕ್ಸ್ ಗಳು ಬರಲ್ಲ. ಸಿಕ್ಕರೆ ಏನಪ್ಪಾ ಅಂತಂದು ಹೇಳಿದ್ರೆ ನಾನು ಈಸಿಯಾಗಿ ನಮ್ಗೆ ಹೇಳ್ಕೊಟ್ಟಿರ್ತೀನಿ. ಸೊ ಇದು ಒಂದು ನೆನ್ಪಿಡ್ಕೋಬೇಕಷ್ಟೆ. ಹಿಂಗಂದ್ರೆ ಏನ ವಿರುದ್ಧಾರ್ಥಕ ಪದ ಯಾವ್ದ್ರಲ್ಲಿದ್ದು? ಬ್ರಕೆಟ್ ಒಳಗಡೆ. ಬ್ರಕೆಟ್ ಒಳಗಡೆ ಏನೈತಿ? ಲಾಸ್ಟ್ ಅಂತಂದೈತಿ. ನನಗೆ ಉಳ್ದದ್ದು ಏನು ಬೇಡ. ಸೊ ನನಗೇನಂತಂದು ಹೇಳಿದ್ರೆ ಉದ್ದದ ಲೈನ್ ಕೊಟ್ಟಿದ್ದಾನೆ. ಸೊ ಅದ್ರದ್ದು ಏನು ಬೇಡ ನಮ್ಗೆ. ಎಸ್. ಸೊ ಅದಾದ ನಂತರ ಲಾಸ್ಟ್ ಅಂತಂದು ಹೇಳಿದ್ವಲ್ಲ. ಸೊ ಇದ್ರ ಹಂಗಂದ್ರೆ ಏನು ಲಾಸ್ಟ್ ಅಂತಂದು ಹೇಳಿದ್ರೆ? ಲಾಸ್ಟ್ ಅಂತಂದು ಹೇಳಿದ್ರೆ ಕೊನೆಯ ಅಂತಂದು ಹೇಳ್ತೀವಿ. ಕನ್ನಡದಾಗ ಏನಂತ ಹೇಳ್ತೀವಿ? ಲಾಸ್ಟ್ ಅಂತಂದು ಹೇಳಿದ್ರೆ ಕೊನೆಯ. ಸೇಮ್ ಅದೇ ತರ ಉಳಿದಿದ್ದು ಕೂಡ ಏನಂತಂದು ಹೇಳಿದ್ರೆ 4 ಆಪ್ಷನ್ಸ್ ಗಳು ನೋಡ್ಬೇಕು. ಸೊ ವಿ ಆರ್ ಲಾಸ್ಟ್ ಇನ್ ಲೈನ್ ಅಂತಂದು ಹೇಳಿದಾರೆ. ಸೊ ಇಲ್ಲಿ ಏನೈತಲ್ಲ, ಇದು ಬ್ರಕೆಟ್ ಅಲ್ಲಿ ಇರೋದು ಇಲ್ಲಿ ಹಾಕಿದ್ರು ಅಂತಂದು ಹೇಳಿದ್ರೆ ಲಾಸ್ಟ್ ಇನ್ ಲೈನ್. ನನಗೆ ಅದ್ ಬೇಡ. ಸೊ ಇಲ್ಲಿ ಏನೈತಲ್ಲ ಬ್ರಕೆಟ್ ಒಳಗಡೆ ಇರೋದನ್ನ ಸೊ ವಿರುದ್ಧಾರ್ಥಕ ಪದವನ್ನ ಇಲ್ಲಿ ಹಾಕ್ರಿ. ಅವಾಗ ಏನಪ್ಪಾ ಅಂತಂದ್ರೆ ಹೇಳಿದ್ರೆ ಲೈನ್ ಕರೆಕ್ಟ್ ಆಗುತ್ತೆ ಸೆಂಟೆನ್ಸ್. ಸೊ ಲಾಸ್ಟ್ ಅಂತಂದೈತೆ. ಇದ್ರ ವಿರುದ್ಧಾರ್ಥಕ ಪದ ಯಾವುದು? ಇವೆಂಚುವಲ್ ಅಂತಂದೈತೆ. ಇವೆಂಚುವಲ್ ಅಂದ್ರೆ ಏನು? ಇವೆಂಚುವಲ್ ಅಂತಂದ ಹೇಳಿದ್ರೆ ಅಂತಿಮವಾಗಿ. ಸೊ ಇವೆಂಚುವಲ್ ಅಂತಂದ ಹೇಳಿದ್ರೆ ನಾವ್ ಏನಂತ ಕರಿತೀವಿ ಕನ್ನಡದಾಗ? ಅರ್ಥ ಏನಪ್ಪಾ ಅಂತಂದ ಹೇಳಿದ್ರೆ ಅಂತಿಮವಾಗಿ. ಇದು ಕೊನೆಯ, ಇದು ಅಂತಿಮ ಅಂದ್ರೆ 2 ಸೇಮ್ ಆಯ್ತಲ್ಲ, ಅಂದ್ರೆ ಈ ಆಪ್ಷನ್ ನಮಗ್ ಬರಂಗಿಲ್ಲ. ನೆಕ್ಸ್ಟ್ ಫರ್ದರ್ ಅಂತಂದ ಹೇಳಿದ್ರೆ, ಸೊ ಫರ್ದರ್ ಅಂತಂದ ಹೇಳಿದ್ರೆ ಮತ್ತಷ್ಟು ಅಂತಂದ ಹೇಳ್ತೀವಿ. ಸೊ ಹೇಳ್ರಿ ಫರ್ದರ್ ಅಂತಂದ ಹೇಳ್ತೀವಿ ಅಂದ್ರೆ ಫರ್ದರ್ ಅಂತಂದ ಹೇಳಿದ್ರೆ ಮತ್ತಷ್ಟು. ಕೊನೆಯ ಮತ್ತು ಮತ್ತಷ್ಟು ಅಂತಂದ ಹೇಳಿ ವಿರುದ್ಧಾರ್ಥಕ ಆಗ್ತಾವ, ಹೊಂದ್ಕೊಂಡು ಆಗಂಗಿಲ್ಲ. ಸೊ ಅದಾದ ನಂತರ ಮೆಮರ್ಡ್ ಅಂತಂದ್ ಬರುತ್ತೆ. ಮ್ಯಾಮ್ ನೀವೇನ್ ವಿಚಾರ ಮಾಡ್ತೀರಿ ನೋಡ್ರಿ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಅಂಗವೈಕಲ್ಯ ಅಂತಂದ ಹೇಳಿ ಬರುತ್ತೆ. ಅಂಗವೈಕಲ್ಯ. ಸೊ ಇದು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಸೊ ಇದಕ್ಕೆ ವಿರುದ್ಧಾರ್ಥಕ ಪದ ಅಲ್ಲ. ಫೋರ್ ಮೋಸ್ಟ್ ಅಂತಂದ ಐತಲ್ಲ, ಫೋರ್ ಮೋಸ್ಟ್ ಅಂತಂದ ಹೇಳಿದ್ರೆ ಅಗ್ರಗಣ್ಯ ಅಂತಂದ ಹೇಳ್ತೀವಿ. ಅಗ್ರಗಣ್ಯ. ತುಂಬಾ ಮುಂಚೂಣಿಯಲ್ಲಿರೋನು, ತುಂಬಾ ಮುಂದೆ ಇರೋನ್ನ ನಾವೇನಂತ ಕರಿತೀವಿ ಅಂತಂದ ಹೇಳಿದ್ರೆ ಅಗ್ರಗಣ್ಯ ಅಂತ ಕರಿತೀವಿ. ಆಮೇಲೆ ಕೊನೆಯದೇನಂತಂದ ಹೇಳಿದ್ರೆ ಲಾಸ್ಟ್ ಅಂತ ಕರಿತೀವಿ. ಇಲ್ಲಿ ಫೋರ್ ಮೋಸ್ಟ್ ಅಂತಂದ ಹೇಳಿದ್ರೆ ಅಗ್ರಗಣ್ಯ, ಕೊನೆಯ ಸೊ ಅಗ್ರಗಣ್ಯ ಅಂತಂದ ಹೇಳಿ ಬರುತ್ತೆ. ಇದೇನಪ್ಪಾ ಅಂತಂದ ಹೇಳಿದ್ರೆ ವಿರುದ್ಧಾರ್ಥಕ ಪದ ಆಯ್ತು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನ್ ನೋಡ್ರಿ, ಸೇಮ್ ಕ್ವಶನ್ ಪೇಪರ್ ಕೇಳಿದಾನೆ. ಕ್ರಾಂಪ್ಡ್ ಅಂತಂದೈತೆ. ಸೊ ಕ್ರಾಂಪ್ಡ್ ಅನ್ನೋದಕ್ಕ ಏನಪ್ಪಾ ಅಂತಂದ ಹೇಳಿದ್ರೆ ವಿರುದ್ಧಾರ್ಥಕ ಪದ ಯಾವುದು ಅಂತ ಕ್ವಶನ್ ಕೇಳಿದಾನೆ. ಇಲ್ಲಿ ಕ್ರಾಂಪ್ಡ್ ಅಂತಂದ ಹೇಳಿದ್ರೆ ಇಕ್ಕಟ್ಟಾಗೋದು, ಇಕ್ಕಟ್ಟಾಗಿರೋದು. ಕ್ರಾಂಪ್ಡ್ ಅಂತಂದ ಹೇಳಿದ್ರೆ ಇಕ್ಕಟ್ಟಾಗಿರೋದು. ಇಕ್ಕಟ್ ಅಂತಂದ ಹೇಳಿದ್ರೆ ಕಡಿಮೆ ಪ್ಲೇಸ್ ಅಲ್ಲಿ ಇರೋದಲ್ಲ. ಇಕ್ಕಟ್ಟಾಗಿರೋದೇನಪ್ಪಾ ಅಂತಂದ ಹೇಳಿದ್ರೆ ಕಡಿಮೆ ಪ್ಲೇಸ್ ಅಲ್ಲಿ. ಇಕ್ಕಟ್ ಅಂತಂದ ಹೇಳಿದ್ರೆ ಕಡಿಮೆ ಪ್ಲೇಸ್ ಅಲ್ಲಿ ಏನಂತಂದ ಹೇಳಿದ್ರೆ ಎಲ್ಲಾನು ಇರೋದು. ಸೊ ಇಕ್ಕಟ್ಟಾಗಿರೋದು ಕ್ರಾಂಪ್ಡ್ ಅಂತಂದ ಹೇಳ್ತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದ್ರ ವಿರುದ್ಧಾರ್ಥಕ ಪದ ಏನು ಕನ್ನಡದಾಗ? ಇಕ್ಕಟ್ಟಾಗಿರೋದು ಅಂತಂದ ಹೇಳಿದ್ರೆ ದೊಡ್ಡ ಪ್ಲೇಸ್ ಅಲ್ಲಿ ಇರೋದು, ಅಂದ್ರೆ ಜಾಸ್ತಿ ಪ್ಲೇಸ್ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಇರೋದನ್ನ ಅದ್ರದ್ದು ಅಪೋಸಿಟ್ ಆಗತ್ತೆ. ಆ ವರ್ಡ್ ನ ಹುಡುಕಾಡ್ಬೇಕು. ರಿಮೋಟ್ ಅಂತಂದ ಹೇಳಿದ್ರೆ, ರಿಮೋಟ್ ನೀವು ಯೂಸ್ ಮಾಡ್ತಾರಲ್ಲ ಟಿವಿ ರಿಮೋಟ್ ಎಲ್ಲ, ಅಂದ್ರೆ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು, ಆ ಸಾಧನ ಅಂತಂದ ಹೇಳ್ತೀವಿ. ಅದು ಬರ್ತಿತ್ತೆ ಬರಂಗಿಲ್ಲ. ಆಮೇಲೆ ನೆಕ್ಸ್ಟ್ ವಿಸಿನಿಟಿ ಅಂತಂದ್ ಬರುತ್ತೆ. ಹಿಂಗಂದ್ರೆ ಸುತ್ತಮುತ್ತಲಿನ ಪ್ರದೇಶ ಅಂತಂದ ಹೇಳ್ತೀವಿ. ವಿಸಿನಿಟಿ ಅಂತಂದ ಹೇಳಿದ್ರೆ ಸುತ್ತಮುತ್ತಲಿನ ಪ್ರದೇಶ. ಇದು ಇಕ್ಕಟ್ಟಾಗಿರೋದು, ಆಮೇಲೆ ಸುತ್ತಮುತ್ತಲಿನ ಪ್ರದೇಶ ಅಂತಂದ ಹೇಳ್ಬಿಟ್ಟು ಏನಾದ್ರು ಆಗತ್ತಾ? ಆಗಲ್ಲ. ನೆಕ್ಸ್ಟ್ ಸ್ಟ್ರೇಟ್ ಅಂತಂದ ಹೇಳಿದ್ರೆ ಉದ್ದವಾದ. ಸ್ಟ್ರೇಟ್ ಅಂತಂದ ಹೇಳಿದ್ರೆ ಉದ್ದವಾದ. ಸೊ ಇಕ್ಕಟ್ಟಾಗಿರೋದು ಉದ್ದವಾಗಿರೋದು ಅಪೋಸಿಟ್ ಆಗತ್ತಾ? ಇಲ್ಲ. ನೆಕ್ಸ್ಟ್ ಎಕ್ಸ್ಟೆನ್ಸಿವ್ ಅಂತಂದ ಹೇಳಿದ್ರೆ ವ್ಯಾಪಕವಾಗಿರೋದು. ಸೊ ಎಲ್ಲಾ ಕಡೆ ಏನಂತಂದ ಹೇಳಿದ್ರೆ ವ್ಯಾಪಕ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ ತುಂಬಾ ಇಕ್ಕಟ್ಟಾಗಿರೋದು. ಎಕ್ಸ್ಟೆನ್ಸಿವ್ ಅಂತಂದ ಹೇಳಿದ್ರೆ ಎಲ್ಲಾ ಕಡೆ ಏನಂತಂದ ಹೇಳಿದ್ರೆ
ಸ್ಪ್ರೆಡ್ ಆಗಿರೋದು, ವ್ಯಾಪಕವಾಗಿರೋದು, ಇದು ವ್ಯಾಪಿಸಿರುತ್ತೆ ಅಂತ ಹೇಳ್ತೀವಲ್ಲ. ನೋಡ್ರಿ, ನೀವು ಸೆಂಟ್ ಬಾಟಲ್ ಏನಂತಂದ್ರೆ ರೂಮಲ್ಲಿ ಹೊಡ್ಕೊಂಡ್ರಿ ಅಂತ ಹೇಳಿದ್ರೆ ಎಲ್ಲಾ ಕಡೆ ಏನಪ್ಪಾ ಅಂತ ಹೇಳಿದ್ರೆ ಅದ್ರ ಸ್ಮೆಲ್ ಎಕ್ಸ್ಟೆನ್ಷನ್ ಆಗುತ್ತೆ ಅಂತ ಹೇಳಿ, ಎಲ್ಲಾ ಕಡೆ ವ್ಯಾಪಿಸಿ ಬಿಡುತ್ತ ಅಂತ ಹೇಳಿ. ಎಸ್, ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಒಂದೊಂದು ನೋಡ್ಕೊಂತ ಹೋಗ್ಬೇಕು. ನೆಕ್ಸ್ಟ್ ನೋಡ್ರಿ, ಸಸ್ಟೈನ್ ಅಂತಂದೈತೆ. ನೆಕ್ಸ್ಟ್ ಏನು? ಸಸ್ಟೈನ್. ಸಸ್ಟೈನ್ ಏನು ಕನ್ನಡದಲ್ಲಿ ಅರ್ಥ ನಾವ್ ಏನ್ ಹೇಳ್ತೀವಿ? ಸಸ್ಟೈನ್ ಅಂತಂದ ಹೇಳಿದ್ರೆ ಸಸ್ಟೈನ್ ಸೊ ಏನಂತಂದ್ ಹಾಕ್ರಿ ಮೆಸೇಜ್. ಸಸ್ಟೈನ್ ಆಗೋದು. ಸುಸ್ಥಿರತೆ ಅಂತಂದ್ ಹೇಳ್ತೀವಿ ನೋಡಿ. ಸಸ್ಟೈನ್ ಅಂತಂದ್ ಹೇಳಿದ್ರೆ ಸ್ಥಿರತೆಯಿಂದ ಇರೋದು, ಸುಸ್ಥಿರತೆ ಅಥವಾ ಸ್ಥಿರತೆ ಅಂತಂದ್ ಹೇಳ್ತೀವಿ. ಅಂದ್ರೆ ಸಸ್ಟೈನ್ ಆಗೋದು. ಈಗ ಎಂತ ಬೇಕಂತ ಕಂಡೀಷನ್ ಬಂದ್ರು ಕೂಡ, ಈಗ ಮಳೆಗಾಲ ಬರ್ಲಿ ಚಳಿಗಾಲ ಬರ್ಲಿ, ಸೊ ಅಲ್ಲೊಂದು ಎನಿಮಲ್ ಸಸ್ಟೈನ್ ಆಗೈತಪ್ಪ ಅಂತಂದ್ ಹೇಳಿದ್ರೆ ಅಲ್ಲಿ ಏನಂತಂದ್ ಹೇಳಿದ್ರೆ ಸ್ಥಿರತೆಯನ್ನ ಹೊಂದೈತೆ ಅಂತಂದ್ ಹೇಳ್ತೀವಿ. ಸ್ಥಿರತೆ, ಸಸ್ಟೈನ್ ಆಗಿದೆ ಅಂತಂದ್ ಹೇಳ್ತೀವಿ. ಸೊ ಅದ್ರದ್ದು ಅಪೋಸಿಟ್ ಏನು? ಎಂಬ್ರೇಸ್ ಅಂತಂದ್ ಹೇಳಿದ್ರೆ ಏನಂತ ಹೇಳ್ತೀವಿ? ಎಂಬ್ರೇಸ್ ಅಂತಂದ್ ಹೇಳ್ತೀವಿ. ಅಡಗಿಕೊಳ್ಳು ಅಂತಂದ್ ಹೇಳ್ತೀವಿ. ಎಂಬ್ರೇಸ್ ಅಂತಂದ್ ಹೇಳಿದ್ರೆ ಅಡಗಿಕೊಳ್ಳು ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ರೆಕ್ಟಿಫೈ ಅಂತಂದ್ ಹೇಳಿದ್ರೆ ಸರಿಪಡಿಸೋದು. ರೆಕ್ಟಿಫೈ ಅಂತಂದ್ ಹೇಳಿದ್ರೆ ಸರಿಪಡಿಸೋದು. ಅದಾದ ನಂತರ ನೆಕ್ಸ್ಟ್ ಕಂಟಿನ್ಯೂ ಅಂತಂದ್ ಹೇಳಿದ್ರೆ ಮುಂದುವರೆಯುದು. ಸೊ ಕಂಟಿನ್ಯೂ ಅಂತಂದ್ ಹೇಳಿದ್ರೆ ಮುಂದುವರಿಸೋದು. ಸೇಮ್ ಅದೇ ತರ ಅಬ್ಸ್ಟ್ರಕ್ಟ್ ಅಂತಂದ್ ಹೇಳಿದ್ರೆ ತಡೆ ಹಿಡಿಯುವುದು ಅಂತಂದ್ ಹೇಳ್ತೀವಿ. ಸೊ ಇಲ್ಲಿ ನೋಡ್ರಿ, ಸಸ್ಟೈನ್ ಆಗೋದು, ಅದಾದ ನಂತರ ಅಬ್ಸ್ಟ್ರಕ್ಟ್ ಆಗೋದು. ಸಸ್ಟೈನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಅಪೋಸಿಟ್ ವರ್ಡ್ ಏನಾಗತ್ತಂದ್ರೆ ಅಬ್ಸ್ಟ್ರಕ್ಟ್ ಆಗತ್ತ. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ, ಈ ತರ ಲೈನ್ ಕೊಟ್ಟಿರ್ತಾನ, ಈ ಆಂಟೋನಿಮ್ ಅಂತಂದ್ ಕೊಟ್ಟ ಅಂತಂದ್ ಹೇಳಿದ್ರೆ ಲೈನ್ ಎಲ್ಲಿ ಕೊಟ್ಟಿರ್ತಾನಲ್ಲ ಆ ವರ್ಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ವಿರುದ್ಧಾರ್ಥಕ ಪದವನ್ನ ತೆಗೋದು. ನೆಗೋಷಿಯೇಟ್ ಅಂತಂದ್ ಐತಿ. ನೆಗೋಷಿಯೇಟ್ ಅಂತಂದ್ ಹೇಳಿದ್ರೆ ನೆಗೋಷಿಯೇಟ್ ಮಾಡ್ಕೋಪ, ಯಾಕೆ ಜಗಳ ಮಾಡ್ತಿ, ಸೊ ಇದನ್ನ ಮುಂದುವರ್ಸ್ಬೇಡ, ಹಂಗ ಹಿಂಗ ಅಂತಂದ್ ಕ್ವಶನ್ ಕೇಳ್ತಾರಲ್ಲ. ಸೊ ನೆಗೋಷಿಯೇಟ್ ಅಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ಮಾತುಕತೆ ಮಾಡೋದು. ನೆಗೋಷಿಯೇಟ್ ಮಾಡಿಸ್ಕೊಂಡು ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊ ಅಂತ ಹೇಳ್ತಾರೆ, ಮಾತುಕತೆ ಅಂತ ಹೇಳ್ತೀವಿ. ಸೇಮ್ ಅದೇ ತರ ಈ ತರದ್ದು ವಿರುದ್ಧಾರ್ಥಕ ಪದ ಏನು? ಡಿಸ್ಕಸ್ ಅಂತಂದ್ ಹೇಳಿದ್ರೆ ಡಿಸ್ಕಷನ್ ಮಾಡೋದು. ಮಾತುಕತೆ ಡಿಸ್ಕಷನ್ ಎರಡು ಒಂದೇ ಅಲ್ಲ, ಇದು ಹೋಯ್ತು. ನೆಕ್ಸ್ಟ್ ಪ್ರಾಕ್ಟೀಸ್. ಮಾತುಕತೆ ಮಾಡೋದು ಪ್ರಾಕ್ಟೀಸ್ ಅಪೋಸಿಟ್ ವರ್ಡ್ ಆಗ್ತವೆ ನೋಡ್ರಿ, ನಿಮ್ಗೆ ಗೊತ್ತಾಗತ್ತೆ ಬರಂಗಿಲ್ಲ. ಬಾರ್ಗೇನಿಂಗ್ ಮಾಡ್ತಿರಲ್ಲ, ಎಲ್ಲಿ ಮಾಡ್ತೀರಿ ಬಾರ್ಗೇನಿಂಗ್? ಸೊ ಇದು ಮಾರುಕಟ್ಟೆ ಒಳಗೆ ಮಾಡ್ತೀವಿ ಸರ್, ಎಲ್ರ ಅಂಗಡಿ ಹೋಗಿ ಏನಾದ್ರು ತಗೊಂಬರಕ್ ಹೋಗೋದಾಗ ಮಾಡ್ತೀವಿ. ಸೊ ಉಳಿದಿರೋ ಒಂದು ಏನು ಡಿಸ್ಅಗ್ರಿ ಅಂತ ಹೇಳ್ತೀವಿ. ಏನಪ್ಪಾ ಅಂತಂದ ಹೇಳಿದ್ರೆ ಡಿಸ್ಅಗ್ರಿ. ಸೊ ಏನದು ಡಿಸ್ಅಗ್ರಿ ಅಂತಂದ ಹೇಳಿದ್ರೆ ನಾನು ಒಪ್ಪಂಗಿಲ್ರಿ. ಡಿಸ್ಅಗ್ರಿ ಅಂತಂದ ಹೇಳಿದ್ರೆ ನಾನು ಒಪ್ಪುವುದಿಲ್ಲ. ಮಾತುಕತೆ ಆಮೇಲೆ ಒಪ್ಪುವುದು, ಡಿಸ್ಅಗ್ರಿ ಆಗೋದು ಅಂತಂದ ಹೇಳ್ತೀವಿ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಇಲ್ಲಿ ಸಿಂಪಲ್ ಕೊಟ್ಟಿದೆ ನೋಡ್ರಿ, ವಿ ಮಸ್ಟ್ ಲರ್ನ್ ಟು ನೆಗೋಷಿಯೇಟ್ ವಿತ್ ಎವ್ರಿ ಡಿಫಿಕಲ್ಟ್ ಸಿಚುವೇಶನ್ ಇನ್ ಲೈಫ್. ಸೊ ಯಾವುದೇ ಡಿಫಿಕಲ್ಟ್ ಸಿಚುವೇಶನ್ ಬಂದ್ರು ಕೂಡ ಲೈಫ್ ಅಲ್ಲಿ ನೆಗೋಷಿಯೇಟ್ ಮಾಡ್ಕೊಂಡು ಅದನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಸೊ ಅದೇ ತರ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನೈತೆ? ರೆಸೀಡ್ ಅಂತಂದೈತೆ. ರೆಸೀಡ್ ಅಂತಂದ್ ಹೇಳಿದ್ರೆ ಹಿಂಗಂದ್ರೆ ಏನು? ಮೊದ್ಲು ಕನ್ನಡದಾಗ ರೆಸೀಡ್ ಅಂತಂದ್ ಹೇಳಿದ್ರೆ ಹಿಮ್ಮೆಟ್ಟಿಸುವುದು, ಹಿಮ್ಮೆಟ್ಟಿಸು. ಸೊ ಇದ್ರದ್ದು ವಿರುದ್ಧಾರ್ಥಕ ಪದ ಏನು? ಸೊ ಹಿಮ್ಮೆಟ್ಟಿಸು ಇದ್ರದ್ದು ವಿರುದ್ಧಾರ್ಥಕ ಪದ. ಸೊ ಏನಪ್ಪಾ ಅಂತಂದ ಹೇಳಿದ್ರೆ ಅಡ್ವಾನ್ಸ್ ಅಂತಂದ್ ಹೇಳ್ತೀವಿ. ಏನಂತ ಹೇಳ್ತೀವಿ? ಅಡ್ವಾನ್ಸ್ ಅಂತಂದ್ ಹೇಳ್ತೀವಿ. ನೋಡ್ರಿ, ರೆಸೀಡ್ ಸೊ ಹಿಮ್ಮೆಟ್ಟಿಸ್ ಆಯ್ತು. ಆರ್ಗ್ಯೂ ಅಂತಂದ್ ಹೇಳಿದ್ರೆ ಜಗಳ ಮಾಡೋದು. ಸೊ ಆರ್ಗ್ಯೂ ಅಂತಂದ್ ಹೇಳಿದ್ರೆ ಏನ್ ಮಾಡ್ತೀವಪ್ಪ ಅಂತಂದ್ ಹೇಳಿದ್ರೆ ವಾದಿಸು ಅಥವಾ ಜಗಳ ಮಾಡು ಅಂತಂದ್ ಹೇಳ್ತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ಅಡ್ವಾನ್ಸ್ ಅಂತಂದ್ ಹೇಳಿದ್ರೆ ಮುಂಗಡ, ಮುಂದೆ ಹೋಗುವುದು ಅಥವಾ ಮುಂಗಡ ಅಂತಂದ್ ಹೇಳ್ತೀವಿ. ಅದಾದ ನಂತರ ರ್ಯಾನ್ಸಾಕ್ ಅನ್ನೋ ವರ್ಡ್ ಏನಂತಂದ್ ಹೇಳಿದ್ರೆ ಮೀನಿಂಗ್ ಅಷ್ಟೊಂದೇನಿಲ್ಲ. ಆಮೇಲೆ ಇರಿಟೇಟ್ ಅಂತಂದ್ ಹೇಳಿದ್ರೆ ಇರಿಟೇಟ್ ಮಾಡೋದು. ಇದಂತೂ ಬರಂಗಿಲ್ಲ. ಇವೆರಡು ಏನಪ್ಪಾ ಅಂತಂದ್ ಹೇಳಿದ್ರೆ ಇದಕ್ ಬರಂಗಿಲ್ಲ, ಆಮೇಲೆ ಇದಕ್ ಮೀನಿಂಗ್ ಇಲ್ಲ. ಸೊ ಇರೋದೇನಪ್ಪಾ ಅಂತಂದ್ ಹೇಳಿದ್ರೆ ಅಡ್ವಾನ್ಸ್ ಅನ್ನೋದೊಂದು ವರ್ಡ್ ಅಷ್ಟೇ, ಅದಕ್ಕೆ ಅಪೋಸಿಟ್ ಆಗಿರುತ್ತೆ. ಸೊ ಅದೇ ತರ ನೋಡ್ರಿ, ನೆಕ್ಸ್ಟ್ ವಿ ಆಲ್ ಮಸ್ಟ್ ಅಗ್ರಿ ಆನ್ ದ ಫ್ಯಾಕ್ಟ್ ದಟ್ ಲೈಫ್ ಈಸ್ ಫ್ರಜೈಲ್ ಅಂತ ಹೇಳಿ. ಸೊ ಈ ವರ್ಡ್ ಮೀನಿಂಗ್ ಏನು? ಸೊ ಈ ವರ್ಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮೀನಿಂಗ್ ಏನು? ಸೊ ದುರ್ಬಲ ಅಂತಂದ್ ಹೇಳ್ತೀವಿ. ಈ ವರ್ಡ್ ಮೀನಿಂಗ್ ಏನಪ್ಪಾ ಅಂತಂದ್ ಹೇಳಿದ್ರೆ ದುರ್ಬಲ. ಸೊ ದುರ್ಬಲದ ವಿರುದ್ಧಾರ್ಥಕ ಪದ ಕನ್ನಡದಾಗ ಏನ್ ಹೇಳ್ರಿ? ದುರ್ಬಲ. ಸೊ ಲೈಫ್ ಏನಪ್ಪಾ ಅಂತಂತ ಹೇಳಿದ್ರೆ ದುರ್ಬಲವಾಗೈತೆ ಅಂತ, ಜೀವನ ಏನಂತಂದ ಹೇಳಿದ್ರೆ ದುರ್ಬಲವಾಗೈತೆ. ಇದ್ರ ಪ್ರಕಾರ ಏನಂತಂತ ಹೇಳಿದ್ರೆ ಅದ್ರದ್ದು ವಿರುದ್ಧಾರ್ಥಕ ಪದ ಏನು? ಸೊ ದುರ್ಬಲಕ್ಕಿಂತ ಏನಂತ ಲೈಫ್, ಜೀವನ ಏನಂತಂತ ಹೇಳಿದ್ರೆ ದುರ್ಬಲಕ್ಕಿಂತ ಏನಂತ ಹೇಳ್ತೀವಿ? ಜೀವನ ಚೆನ್ನಾಗೈತೆ ಅಥವಾ ಹೆಲ್ದಿ ಆಗೈತೆ ಅಂತಂತ ಹೇಳ್ತೀವಿ. ಸೊ ನೋಡ್ರಿ, ಇನ್ಫಿರ್ಮ್ ಅಂತಂದ್ ಹೇಳಿದ್ರೆ ಈ ತರ ಅರ್ಥ ನೋಡ್ಕೊಳ್ಳಿ. ಇನ್ಫಿರ್ಮ್ ಅಂತಂದ್ ಹೇಳಿದ್ರೆ ಅಸ್ವಸ್ಥ.
ದುರ್ಬಲ ಮತ್ತು ಅಸ್ವಸ್ಥ ಏನಂತಂದ್ ಹೇಳಿದ್ರೆ ಎರಡು ಒಂದಾಗ್ಬಿಡ್ತಾವ. ವೈಲೆಂಟ್ ಅಂತಂದ್ ಹೇಳಿದ್ರೆ ಹಿಂಸಾತ್ಮಕ, ವೈಲೆಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಹಿಂಸಾತ್ಮಕ, ಎಲ್ಲ ಒಂದೇ ಇವು. ಆಮೇಲೆ ವೀಕ್ ಅಂತಂದ್ ಹೇಳಿದ್ರೆ ಇದು ಕೂಡ ಏನಂತಂದ್ ಹೇಳಿದ್ರೆ ದುರ್ಬಲವಾಗಿದೆ. ಹೆಲ್ದಿ ಅಂತಂದ್ ಹೇಳಿದ್ರೆ ಆರೋಗ್ಯಕರ. ಜೀವನ ಏನಂತಂದ್ ಹೇಳಿದ್ರೆ ಆರೋಗ್ಯಕರವಾಗೈತೆ, ಜೀವನ ಏನಪ್ಪಾ ಅಂತಂದ್ ಹೇಳಿದ್ರೆ ದುರ್ಬಲವಾಗೈತೆ. ಇವೆರಡು ಏನಂತಂದ್ ಹೇಳಿದ್ರೆ ಅಪೋಸಿಟ್ ವರ್ಡ್ಸ್ ಆಗ್ತಾವ. ಸೊ ಈ ಕಾನ್ಸೆಪ್ಟ್ ಮೇಲೆ ನಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ 2 ಕ್ವಶನ್ಸ್ ಗಳನ್ನ ಕೇಳ್ತಾರ. ಸೊ ಕರೆಕ್ಟ್ ಆಗಿ ನೋಡ್ಕೊಂಡು ಹಾಕ್ಬೇಕು. ಈಸಿ ವರ್ಡ್ಸ್ ಇರ್ತಾವ, ತುಂಬಾ ಏನಂತಂದ್ ಹೇಳಿದ್ರೆ ಈಸಿ ವರ್ಡ್ಸ್ ಇರ್ತಾವ, ಅಂದ್ರೆ ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡುವಂತಹ ವರ್ಡ್ಸ್ ಗಳಾಗಿರ್ತಾವ. ನೆಕ್ಸ್ಟ್ ನೋಡ್ರಿ, ಒಬಿಡಿಯಂಟ್ ಅಂತಂದೈತೆ. ಒಬಿಡಿಯಂಟ್ ಅಂತಂದ್ ಹೇಳಿದ್ರೆ ಆಜ್ಞಾಧಾರಕ, ಆಜ್ಞೆಗಳನ್ನ ಮಾಡು, ಆಜ್ಞಾಧಾರಕ. ಅಂದ್ರೆ ಒಬಿಡಿಯಂಟ್ ಆಗಿರ್ತಾನ ಅಂದ್ರೆ ಎಲ್ಲಾ ಆಜ್ಞೆಗಳನ್ನ ಪಾಲಿಸ್ತಿರ್ತಾನ, ಆಜ್ಞಾಧಾರಕನಾಗಿರ್ತಾನ ಅಂತಂದ್ ಹೇಳಿ ಹೇಳ್ತೀವಿ, ಒಬಿಡಿಯಂಟ್. ಸೊ ಇದ್ರದ್ದು ವಿರುದ್ಧ ಪದ ಏನು? ಎಲ್ಲಾ ಆಜ್ಞೆಗಳನ್ನ ಪಾಲಿಸೋ ಒಂದ್ ಕಡೆ ಆಯ್ತು ಅಂತಂದ್ರೆ ಹೇಳಿದ್ರೆ ಪಾಲಿಸದೇ ಇರೋನು ಡಿಸ್ಒಬಿಡಿಯಂಟ್, ಡೈರೆಕ್ಟ್ ಆಯ್ತು. ಸೊ ಒಬಿಡಿಯಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ವಿರುದ್ಧಾರ್ಥಕ ಪದ ಏನಂತಂದ್ ಹೇಳಿದ್ರೆ ಡಿಸ್ಒಬಿಡಿಯಂಟ್ ಅಂತ ಹೇಳ್ತೀವಿ. ಸೊ ಅದೇ ತರ ನೋಡ್ರಿ ನೆಕ್ಸ್ಟ್ ವರ್ಡ್, ಇಲ್ಲಿ ನೋಡ್ರಿ, ದ ಕರ್ರಿ ವಾಸ್ ವೆರಿ ಡಿಸ್ಟೇಸ್ಟ್ಫುಲ್ ಅಂಡ್ ಐ ಏಟ್ ಇಟ್ ಆಲ್ ಅಂತಂದೈತೆ. ಇಲ್ಲಿ ನೋಡ್ರಿ, ಕರ್ರಿ ಅಂತಂದ್ ಹೇಳಿದ್ರೆ ನೀವು ಸಾಂಬಾರ್ ಅಂತಂದ್ ಹೇಳ್ತೀವಿ, ಸಾಂಬಾರ್ ಅಂತ ಅನ್ಕೊಡ್ರಿ. ಕರ್ರಿ ಅಂತಂದ್ ಡಿಸ್ಟೇಸ್ಟ್ಫುಲ್ ಅಂತಂದ್ ಹೇಳಿದ್ರೆ ಅಸಹ್ಯಕರವಾಗಿತ್ತು, ಚೆನ್ನಾಗಿರ್ಲಿಲ್ಲ, ಅಸಹ್ಯಕರವಾಗಿತ್ತು, ಚೆನ್ನಾಗಿರ್ಲಿಲ್ಲ ಅಂತಂದ್ ಹೇಳ್ತೀವಿ. ಸೊ ಅದ್ರ ವಿರುದ್ಧಾರ್ಥಕ ಪದ ಏನು? ಡಿಸ್ಟೇಸ್ಟ್. ಇದೇನೈತಲ್ಲ ಡಿಸ್ಟೇಸ್ಟ್ಫುಲ್ ಅಂದ್ರೆ ಅಸಹ್ಯಕರವಾಗಿತ್ತು, ಅಂದ್ರೆ ಸಾಂಬಾರ್ ಏನಂತಂದ್ ಹೇಳಿದ್ರೆ ಅಸಹ್ಯಕರವಾಗಿತ್ತು ಅಂತಂದ್ ಹೇಳ್ತೀವಿ. ಅಂದ್ರೆ ಅದ್ರದ್ದು ವಿರುದ್ಧ ಪದ ಏನು? ಸೊ ರಿಫೈನ್ಡ್ ಅಂತಂದ್ ಹೇಳಿದ್ರೆ ಸಂಸ್ಕರಿಸಿದ, ರಿಫೈನ್ಡ್ ಅಂತಂದ್ ಹೇಳಿದ್ರೆ ಸಂಸ್ಕರಿಸಿದ. ಸೊ ಇವಾಗ ಆಲ್ಕೋಹಾಲ್ ಆಗಿರ್ಬೋದು, ಕೆಲವೊಂದು ಮೆಡಿಸಿನ್ಸ್ ಗಳು ಏನಂತಂದ್ ಹೇಳಿದ್ರೆ ರಿಫೈನ್ಡ್ ಅಂತ ಬರ್ತಾವ. ಆಮೇಲೆ ಅಡಿಗೆ ಆಯಿಲ್ ರಿಫೈನ್ಡ್ ಅಂತ, ಸಂಸ್ಕರಿಸಿದ ಅಂತ ಬರುತ್ತೆ, ಅದು ಬರಂಗಿಲ್ಲ. ಎನ್ಚಾಂಟಿಂಗ್ ಅಂತಂದ್ ಹೇಳಿದ್ರೆ, ಎನ್ಚಾಂಟಿಂಗ್ ಅಂತಂದ್ ಹೇಳಿದ್ರೆ ಏನಂತ ಹೇಳ್ತೀವಿ ನೋಡ್ರಿ, ಎನ್ಚಾಂಟಿಂಗ್ ಅಂತಂದ್ ಹೇಳಿದ್ರೆ ಮೆದು ಮಾಡಿದ ಈ ತರ ಬರುತ್ತೆ ನೋಡ್ರಿ. ಸೊ ಎನ್ಚಾಂಟಿಂಗ್ ಅದು ಕೂಡ ಬರಂಗಿಲ್ಲ. ಆಮೇಲೆ ಇಂಟಾಕ್ಸಿಕೇಟಿಂಗ್ ಅಂತಂದ್ ಹೇಳಿದ್ರೆ ಅಮೂಲು ಮಾಡಿದ, ಅಮೂಲು ಇಂಟಾಕ್ಸಿಕೇಟಿಂಗ್ ಅಂತಂದ್ ಹೇಳಿದ್ರೆ ಟಾಕ್ಸಿಕ್ ಕಂಟೆಂಟ್ಸ್ ಎಲ್ಲ ಅದ್ರಲ್ಲಿ ಅಂತಂದ್ ಹೇಳಿ ಸೇರ್ಬಿಟ್ಟಿರ್ತಾವ, ಅದು ಬರುತ್ತೆ. ಸೊ ಇವೆಲ್ಲ ಏನಂತಂದ್ ಹೇಳಿದ್ರೆ ಒಂದೇ ವರ್ಡ್ ಬರುತ್ತೆ ಇದು. ಸೊ ಒಂಥರ ಏನಂತ ಕೆಮಿಕಲ್ ರಿಲೇಟೆಡ್ ಬರುತ್ತೆ. ಡೆಲಿಸಿಯಸ್ ಅಂತಂದ್ ಹೇಳಿದ್ರೆ ರುಚಿಕರವಾದ, ಡೆಲಿಸಿಯಸ್ ಅಂತಂದ್ ಹೇಳಿದ್ರೆ ರುಚಿಕರವಾದ. ನೀವ್ ಹೇಳಿರ್ತೀರ ನೋಡು ಹೋಟೆಲ್ದಾಗ ಹೋದಾಗ ಡೆಲಿಸಿಯಸ್ ಆಗೈತೆ, ಮಸ್ತ್ ಆಗೈತೆ ಅಂತಂದ್ ಅಡಿಗೆ ಅಂತಂದ್ ಹೇಳ್ತಿರಲ್ಲ, ಡೆಲಿಸಿಯಸ್. ಡಿಸ್ಟೇಸ್ಟ್ಫುಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ವಿರುದ್ಧಾರ್ಥಕ ಪದ ಡೆಲಿಸಿಯಸ್ ಆಗತ್ತ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಜೋವಿಯಲ್ ಅಂತಂದ್ ಬರುತ್ತೆ, ಜೋವಿಯಲ್. ಸೊ ಇದು ತುಂಬಾ ಇಂಪಾರ್ಟೆಂಟ್. ಜೋವಿಯಲ್ ಅಂತಂದ್ ಹೇಳಿದ್ರೆ ಏನಂತ ಹೇಳ್ತೀವಿ ನೀವು, ಔದಾರ್ಯದ, ಹರ್ಷದ, ಔದಾರ್ಯ, ಹರ್ಷ, ಖುಷಿಯಾಗಿರೋ ಒಂದು ಸಮಯವನ್ನ ನಾವೇನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಜೋವಿಯಲ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ರಿ, ಇವತ್ರ ಅರ್ಥಗಳನ್ನ ನೋಡ್ಕೋಬೇಕು ನಾವ್ ಇವಾಗ. ಸೊ ಇಲ್ಲಿ ನೋಡ್ರಿ, ನೌಸೀಟಿಂಗ್ ಅಂತಂದ್ ಹೇಳಿ ಬರುತ್ತೆ, ಇದೇನಂತಂದ್ ಹೇಳಿದ್ರೆ ವಾಕರಿಕೆ ಅಂತಂದ್ ಹೇಳ್ತೀವಿ. ಆಮೇಲೆ ಚೇರ್ಫುಲ್ ಅಂತಂದ್ ಹೇಳಿದ್ರೆ ಹರ್ಷಚಕಿತದಿಂದ ಇರೋದು, ಹರ್ಷ ಚಕಿತದಿಂದ ಇರೋದು. ಅದಾದ ನಂತರ ಅಬ್ರಪ್ಟ್ ಅಂತಂದ್ ಹೇಳಿದ್ರೆ ಹಠಾತ್ ಅಂತಂದ್ ಹೇಳ್ತೀವಿ. ಅದೇ ತರ ಏನಂತಂದ್ ಹೇಳಿದ್ರೆ ಗ್ಲೂಮಿ ಅಂತಂದ್ ಹೇಳಿದ್ರೆ ಕತ್ತಲೆಯಾದ ಅಂತಂದ್ ಹೇಳ್ತೀವಿ. ಜೋವಿಯಲ್ ಅಂತಂದ್ ಹೇಳಿದ್ರೆ ಫುಲ್ ಹರ್ಷದಿಂದ ಬೆಳಕಿನಿಂದ ಕೂಡಿರುವಂತ ಜೀವನ ಅಂತಂದ್ ಹೇಳ್ತೀವಿ. ಸೊ ಗ್ಲೂಮಿ, ಜೋವಿಯಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ವಿರುದ್ಧಾರ್ಥಕ ಪದ ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಗ್ಲೂಮಿ ಆಗಿರುತ್ತೆ. ಸೊ ಈ ಕ್ವಶನ್ ಅನ್ನ ಅಂದ್ರೆ ತುಂಬಾ ಸಾರಿ ಕೇಳಿದಾನ, 2-3 ಟೈಮ್ಸ್ ಏನಂತಂದ್ ಹೇಳಿದ್ರೆ ಕ್ವಶನ್ ಅನ್ನ ಕೇಳಿದಾನ, ಇದನ್ನ ಸೈಡ್ ಬರ್ದಿಟ್ಟು. ಅದೇ ತರ ನೋಡ್ರಿ ನೆಕ್ಸ್ಟ್ ಒನ್ ಏನಪ್ಪಾ ಅಂತಂದ್ ಹೇಳಿದ್ರೆ ದ ಆಕ್ಸಿಡೆಂಟ್ ಮೇಡ್ ಹಿಸ್ ಫೇಸ್ ಲುಕ್ ಹಾರಿಬಲ್ ಅಂತ ಹೇಳಿ. ಜಸ್ಟ್ ನೋಡ್ಕೊಂಡೆ, ಆಕ್ಸಿಡೆಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಅವನ ಮುಖವನ್ನ ಸೊ ಹಾರಿಬಲ್ ತರ ಇದು ಮಾಡಿತ್ತು ಅಂತಂದ್ ಹೇಳಿ. ಹಾರಿಬಲ್ ಅಂತಂದ್ ಹೇಳಿದ್ರೆ ಭಯಾನಕ, ಹಾರಿಬಲ್ ಅಂತಂದ್ ಹೇಳಿದ್ರೆ ಭಯಾನಕ ಅಂತಂದ್ ಹೇಳ್ತೀವಿ. ಅವ್ನ ಫೇಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ತುಂಬಾ ಭಯಾನಕವಾಗೈತೆ. ಸೊ ಅದಾದ ನಂತರ ಇಲ್ಲಿ ನೋಡ್ರಿ ಕೊಟ್ಟಿರೋದು ವಿರುದ್ಧಾರ್ಥಕ ಪದ ಕಂಡುಹಿಡಿಬೇಕಲ್ಲ. ಇದ್ರದ್ದು ಸರ್ಜಿಕಲ್ ಅಂದ್ರೆ ಏನು? ಶಸ್ತ್ರಚಿಕಿತ್ಸೆ. ಅದು ಬರೋದೇ ಇಲ್ಲ, ಅದಕ್ಕೆ ಸಂಬಂಧನೇ ಇಲ್ಲ. ನೆಕ್ಸ್ಟ್ ನೋಡ್ರಿ ಅಗ್ಲಿ, ಅಗ್ಲಿ ಅಂತಂದ್ ಹೇಳಿದ್ರೆ ಕೊಳಕು. ಅದಾದ ನಂತರ ಫ್ರೈಟ್ಫುಲ್ ಅಂತಂದ್ ಹೇಳಿದ್ರೆ ಇದು ಕೂಡ ಏನಂತಂದ್ ಹೇಳಿದ್ರೆ ಒಂಥರ ಸಮನಾರ್ಥಕ ಪದ, ಭಯಾನಕ ಅಂತ. ಹಾರಿಬಲ್ ಸಮನಾರ್ಥಕ ಪದ ಯಾವ್ದಂತಂದ್ ಹೇಳಿದ್ರೆ ಫ್ರೈಟ್ಫುಲ್ ಅಂತಂದ್ ಹೇಳ್ತೀವಿ, ಭಯಾನಕ. ಇನ್ನೊಂದ್ ಯಾವ್ದು ಪ್ಲೀಸೆಂಟ್. ಪ್ಲೀಸೆಂಟ್ ಅಂತ ಏನಂತಂದ್ ಹೇಳಿದ್ರೆ ಆಹ್ಲಾದಕರ ಅಂತಂದ್ ಹೇಳ್ತೀವಿ. ಸೊ ಇವ್ ಮುಖ ಹೊಳಿತಿರುತ್ತ ಅಂತಂದ್ ಹೇಳ್ತಿರ್ತಾರಲ್ಲ, ಆಹ್ಲಾದಕರ ಅಂತಂದ್ ಹೇಳ್ತೀವಿ, ಪ್ಲೀಸೆಂಟ್. ಸೊ ಹಾರಿಬಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ವಿರುದ್ಧಾರ್ಥಕ ಪದ ಪ್ಲೀಸೆಂಟ್ ಅಂತಂದ್ ಹೇಳಾಗತ್ತ.
ಸೇಮ್ ಅದೇ ತರ ನೋಡ್ರಿ ಇನ್ನೊಂದು. ಸೊ ಮೈ ಬಾಸಸ್ ಅಟ್ ವರ್ಕ್ ಪ್ಲೇಸ್ ಕನ್ಸಿಡರ್ ದೇರ್ ಸಬಾರ್ಡಿನೇಟ್ ಆನ್ ಈಕ್ವಲ್ ಪ್ಲೇನ್ಸ್ ಅಂತ ಹೇಳಿ. ನಮ್ಗೆ ಅದೆಲ್ಲ ಬೇಡ. ಸಬಾರ್ಡಿನೇಟ್ ಅಂದ್ರೆ ಏನು? ಅಧೀನದಲ್ಲಿರುವವರು. ಸಬಾರ್ಡಿನೇಟ್ ಅಂತಂದು ಹೇಳಿದ್ರೆ ಅಧೀನದಲ್ಲಿರೋರು. ಸೊ ಇದ್ರದ್ದು ವಿರುದ್ಧ ಪದ ಏನು? ಅಧೀನದಲ್ಲಿದಾರ. ಸೊ ಅದನ್ನ ಬಿಟ್ರೆ ಸುಪೀರಿಯರ್ ಆಗಿರ್ತಾರ. ಸುಪೀರಿಯರ್ ಅಧೀನದಲ್ಲಿರೋದು. ಸೊ ಸಬಾರ್ಡಿನೇಟ್ ವಿರುದ್ಧಾರ್ಥಕ ಪದ ಏನಪ್ಪಾ ಅಂತಂದು ಹೇಳಿದ್ರೆ ಸುಪೀರಿಯರ್ ಅಂತಂದು ಹೇಳ್ತೀವಿ. ಇದು ಇನ್ಫೀರಿಯರ್ ಅಂತಂದು ಹೇಳಿದ್ರೆ ಸೊ ಕೀಳು. ಸೊ ಕೀಳಾಗಿರೋದು, ಕೀಳು ಅಂತಂದು ಹೇಳಿ ಬರುತ್ತೆ. ಇವೆರಡು ಸೇಮ್ ಆಗಿಬಿಡ್ತಾವ. ಆರ್ಡಿನರಿ ಅಂತಂದು ಹೇಳಿದ್ರೆ ಸಾಮಾನ್ಯವಾಗಿರೋದು. ಆಮೇಲೆ ಮೆಡಿಯೋಕ್ರೆ ಅಂತಂದು ಹೇಳಿದ್ರೆ ಇದು ಕೂಡ ಅಂತಂದು ಹೇಳಿದ್ರೆ ಸಾಧಾರಣ ಅಂತಂದು ಬರುತ್ತೆ. ಸುಪೀರಿಯರ್ ಏನಪ್ಪಾ ಅಂತಂದು ಹೇಳಿದ್ರೆ ಉನ್ನತ ಮಟ್ಟದಲ್ಲಿರೋದು. ಸುಪೀರಿಯರ್ ಅಂತಂದು ಹೇಳಿದ್ರೆ ಉನ್ನತ. ಸೊ ಅಧೀನದಲ್ಲಿರೋದು, ಉನ್ನತ ಮಟ್ಟದಲ್ಲಿರೋದು. ಸಬಾರ್ಡಿನೇಟ್, ಸುಪೀರಿಯರ್ ಅಂತಂದು ಹೇಳ್ತೀವಿ. ಅದೇ ತರ ನೋಡ್ರಿ ನೆಕ್ಸ್ಟ್. ಸೊ ಇಷ್ಟೇನಪ್ಪಾ ಅಂತಂದು ಹೇಳಿದ್ರೆ ನಾನು ಟೋಟಲ್ ಆಗಿ ಸೊ ಎಷ್ಟು ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡಿದೆ ನೋಡ್ರಿ. ಸೊ ಜಸ್ಟ್ ನಾ ನಿಮ್ಗೆ ಯಾವ ತರ ಏನ್ ಕೇಳ್ತಾನ ಅಂತಂದ ಹೇಳಿ. ಆಂಟೋನಿಮ್ ಅಂತಂದು ಹೇಳಿದ್ರೆ ಏನಪ್ಪಾ ಅಂತಂದು ಹೇಳಿದ್ರೆ ವಿರುದ್ಧಾರ್ಥಕ ಪದ ಅಂತಂದ ಹೇಳಿ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಡ್ರಿ, ವಿರುದ್ಧಾರ್ಥಕ ಪದ ಅಂತಂದ ಹೇಳಿ. ಸೊ ಇದ್ರ ಮೇಲೆ 2 ಕ್ವಶನ್ಸ್ ಗಳಿರ್ತಾವ. ಸಿಂಪಲ್ ಇರ್ತಾವ, ಟೆನ್ಷನ್ ತಗೋಬಿಟ್ರೆ ಸಿಂಪಲ್ ಇರ್ತಾವ. ಎಲಿಮಿನೇಷನ್ ಮೆಥಡ್ ಎಲ್ಲಾನು ಏನಂತಂದು ಹೇಳಿದ್ರೆ ಅರ್ಥಗಳನ್ನ ನೋಡ್ಕೊಡ್ರಿ, ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡು ಅದನ್ನ ಸಾಲ್ವ್ ಮಾಡಕ್ ಟ್ರೈ ಮಾಡ್ರಿ. ಸೊ ಇದಕ್ಕೇನಾದ್ರೂ ರೂಲ್ಸ್ ಗಳಂತ ಬರಂಗಿಲ್ಲ, ಇದೇ ಈಸಿ ಆಗೈತೆ, ಇದನ್ನ ನೋಡ್ಕೋಬಹುದು ಅಂತ ಹೇಳಿ. ಕ್ವಶನ್ಸ್ ಏನ್ ಕೊಟ್ರೆ ಆಪ್ಷನ್ ಕೊಟ್ಟಿರ್ತಾನಲ್ಲ, ಆಪ್ಷನ್ ಏನಂದ್ರೆ ಅರ್ಥಗಳು ಗೊತ್ತಾಗ್ಬೇಕಾಗತ್ತೆ ನಮ್ಗೆ. ಅದ್ ನೋಡ್ಕೊಂಡು ಏನಂತಂದ್ರೆ ಸಾಲ್ವ್ ಮಾಡ್ರಿ. 2 ಕ್ವಶನ್ಸ್ ಗಳಿರ್ತಾವ. ನೆಕ್ಸ್ಟ್ ಕ್ಲಾಸ್ ಸಿಗೋಣ. ಜೈ ಹಿಂದ್.